ಎಂತ ಕೆಲಸ ಮಾಡ್ಕೊಂಡ್ಬಿಡುತ್ತೆ ಅವ್ರು ಮಾತ್ರ ಬಿಡ್ಬಿಡುತ್ತೆ. ತಕ್ಕ ಶಿಕ್ಷೆ ಆಗಬೇಕಾದ್ರೆ ಎಲ್ಲರಿಗೂ ಶಿಕ್ಷೆ ಆಗೋದಿಲ್ಲ. ಬೇರೆ ಹೆಣ್ಮಕ್ಳಿಗೂ ಈ ತರ ಪರಿಸ್ಥಿತಿ ನೋಡಿ. ನಮ್ಮ ಹುಡುಗಿ ಎಷ್ಟು ನಂದಿರ್ಬೋದು, ಅಷ್ಟು ಚಿಕ್ಕ ವಯಸ್ಸು ಹುಡುಗಿಗೆ ಎಷ್ಟು ನೊಂದ್ಕೊಂಡ್ಬಿಡತ್ತಂದ್ರೆ ನಾನು ಇಷ್ಟಪಟ್ಟು ಹೋಗಿನಿ. ಹೊಟ್ಟೆಲಿದ್ದಾಗ ಸಮೇತ ಭಾಳ ಚಿತ್ರಹಿಂಸೆ ಕೊಟ್ಟಾರ. ಹೊಟ್ಟೆ ಕೂಸ್ಕಂದ್ರೆ ಆ ಹುಡುಗನ ತಾಯಿ ಅಂತ ಇದು ಮಾತಾಡ ಮತ್ತೆ ಒಂದು ಜೀವ ಹೋಗೈತೆ ಮಗನೇ ಅಂತ ಮಾತಾಡ್ತಾಳ ನಮ್ಮ ಅಣ್ಣಗ. ಪತಿ ಹಾಗೂ ಅತ್ತೆಯ ನಿರಂತರ ಮಾನಸಿಕ ಕಿರುಕುಳಕ್ಕೆ ಬೇಸತ್ತು ನವವಧು ತವರು ಮನೆಯಲ್ಲಿಯೇ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿರುವ ಮನಕಲಕುವ ಘಟನೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದಲ್ಲಿ ನಡೆದಿದೆ. 24 ವರ್ಷದ ಐಶ್ವರ್ಯ ಜೀವ ಕಳೆದುಕೊಂಡ ದುರ್ದೈವಿ. ಪಶುಸಂಗೋಪನೆ ಇಲಾಖೆಯ ವೈದ್ಯ ಪ್ರದೀಪ್ ಕುಮಾರ್ ಎಂಬಾತ ಐಶ್ವರ್ಯಾಳನ್ನ ಪ್ರೀತಿಸಿ ಮದುವೆಯಾಗಿದ್ದ. ಆದರೆ ಪ್ರೀತಿಯ ಜಾಲಕ್ಕೆ ಬಿದ್ದು ಬಂದ ಯುವತಿಗೆ ಮದುವೆಯಾದ ದಿನದಿಂದಲೇ ನರಕ ದರ್ಶನ ಶುರುವಾಗಿತ್ತು ಎನ್ನಲಾಗಿದೆ. ಮದುವೆಯಾದಾಗಿನಿಂದ ಅತ್ತೆ ಐಶ್ವರ್ಯಾಗೆ ನಿರಂತರವಾಗಿ ಮಾನಸಿಕ ಕಿರುಕುಳ ನಡೆಸಿದ್ರು. ಅತ್ತೆ ಇಷ್ಟೆಲ್ಲ ಟಾರ್ಚರ್ ಕೊಡ್ತಿದ್ರು. ಪತಿ ಪ್ರದೀಪ್ ಕುಮಾರ್ ಮಾತ್ರ ಹೆಂಡತಿಯ ಬೆಂಬಲಕ್ಕೆ ನಿಲ್ಲದೆ ಮೂಕ ಪ್ರೇಕ್ಷಕನಾಗಿದ್ದ ಎನ್ನಲಾಗಿದೆ. ಇದರಿಂದ ಬೇಸತ್ತ ಐಶ್ವರ್ಯ ತವರು ಮನೆಗೆ ಬಂದಿದ್ಲು. ಆದರೆ ಮಾನಸಿಕ ನೆಮ್ಮದಿ ಕಳೆದುಕೊಂಡಿದ್ದ ಆಕೆ ಕೊನೆಗೆ ಜೀವನಕ್ಕೆ ಗುಡ್ ಬೈ ಹೇಳೋದೆ ಇದಕ್ಕೆಲ್ಲ ಕೊನೆ ದಾರಿ ಅಂತ ನಿರ್ಧರಿಸಿ ನೇಣಿಗೆ ಶರಣಾಗಿದ್ದಾಳೆ. ಮನೆಗೆ ಯಾರೆಲ್ಲ ಬಂದು ಅವರೆಲ್ಲ ಕೇಳ್ಬಿಟ್ಟಾವ. ಮನೆಗೆ ಹೇಳೋದು ಎಂತ ಕೆಲಸ ಮಾಡ್ಕೊಂಡ್ಬಿಡತ್ತೆ ಅವ್ರು ಮಾತ್ರ ಬಿಡ್ಬಿಡತ್ತೆ. ತಕ್ಕ ಶಿಕ್ಷೆ ಆಗಲೇಬೇಕಾದ್ರು ಎಲ್ಲರಿಗೂ ಶಿಕ್ಷೆ ಆಗ. ಎಂತ ಕೆಲಸ ಮಾಡ್ಕೊಂಡ್ಬಿಡತ್ತೆ ಅವ್ರು ಮಾತ್ರ ಬಿಡ್ಬಿಡತ್ತೆ. ತಕ್ಕ ಶಿಕ್ಷೆ ಆಗಲೇಬೇಕಾದ್ರು ಎಲ್ಲರಿಗೂ ಶಿಕ್ಷೆ ಆಗ. ಮನೆಗೆ ಬೇರೆ ಹೆಣ್ಮಕ್ಳಿಗೂ ಈ ತರ ಪರಿಸ್ಥಿತಿ ಅವ್ರು ಮದುವೆ ಮಾಡ್ಕೊಂಡ್ರು ಕೂಡ ಇನ್ನ ಶಿಕ್ಷೆ ಹುಡುಗರಿಗೆ ಅನ್ಯಾಯ ಆಕೈತೆ. ಹೆಣ್ಣುಡುಗಿ ಮಾಡ್ತೇವೆ ಅವನಿಗೆ ಮಾತ್ರ ಶಿಕ್ಷೆ ಕೊಡ್ಲೇಬೇಕು. ಅವನಿಗೆ ನಮ್ಮಂತಾನೆ ಮಗಳು ಜಗ್ಗಿ ಮಾಡ್ದನು ಅನುಭವಿಸಲ ಮಾಡ್ದನ್. ಮನೆಗೆ ಪ್ರೆಗ್ನೆಂಟ್ ಆದ್ಮೇಲೆ 8 ಮಂತ್ಸ್ 9 ಮಂತ್ಸ್ ಇದ್ದಾಗ ಬಂದು 3 ದಿನ ಇದ್ದು ಡ್ರಿಂಕ್ಸ್ ಮಾಡ್ಕೊಂಡು ನೈಟ್ ಬರಬೇಡ ಅಂದ್ರೆ ಕೇಳ್ತಿದ್ದಿಲ್ಲ. ನೈಟ್ ಟೈಮ್ ಬಂದು ಭಾಳ ಟಾರ್ಚರ್ ಕೊಟ್ಟಿದ್ದೇನೆ ಸರ್. ಅವಳಿಗೆ ಪಾಪುನೇ ಖಾಲಿ ಆಗ್ಬಿಡ್ತಾರೆ. ಏನೇ ಹೇಳಿದ್ರು ತಿರ್ಗಾ ನಮ್ಮ ಮೇಲೆ ಆಗ್ತದೆ ಸರ್. ಇಷ್ಟಪಟ್ಟು ಮಾಡ್ಕೊಂಡಿರೋದು ಅವನು ನಾವೇನು ಕೊಡ್ತೀವಂತ ಏನು ಮೇಲೆ ಹೋಗಿಲ್ಲ. ಮಾಡಿಕೊಂಡು ಚೆನ್ನಾಗಿ ಇಟ್ಕೊಂಡಿಲ್ಲ. ಭಾರಿ ಟಾರ್ಚರ್, ತಾಯಿ ಮಗ ಭಾರಿ ಟಾರ್ಚರ್ ಕೊಟ್ಟಿದ್ದಾರೆ. ಸಾವು ಸನಿಹದಲ್ಲಿದ್ದರೂ ತನ್ನ ಸಾವಿಗೆ ಪತಿ ಮತ್ತು ಅತ್ತೆಯೇ ಕಾರಣ ಅಂತ ಪತ್ರ ಬರೆದಿಟ್ಟು ಐಶ್ವರ್ಯ ಪ್ರಾಣ ಬಿಟ್ಟಿದ್ದಾಳೆ. ಘಟನೆಗೆ ಸಂಬಂಧಿಸಿದಂತೆ ಸದ್ಯ ಕಂಪ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಐಶ್ವರ್ಯ ಬರೆದಿಟ್ಟಿರುವ ಪತ್ರ ಆಧರಿಸಿ ಕಂಪ್ಲಿ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿದ್ದು ಆರೋಪಿ ಪತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹಾಗೂ ಆತನ ತಾಯಿಯನ್ನ ಬಂಧಿಸಿ ತನಿಖೆ ಕೈಗೊಂಡಿದ್ದಾರೆ. ಪ್ರೀತಿಸಿ ಮದುವೆಯಾದ ಪತಿಯೇ ರಕ್ಷಕನಾಗಬೇಕಿದ್ದ ಜಾಗದಲ್ಲಿ ಭಕ್ಷಕನಾದ ಘಟನೆಗೆ ಕಂಪ್ಲಿ ಪಟ್ಟಣದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಕೂಸು ಬೆಳವಣಿಗೆ ಆಗ್ಬಿಡ್ತದ. ನೋವು ಮಾಡ್ಕೊಂಡ್ಬಿಟ್ಟು ಮನಸ್ಸಿಗೆ ಹೊಟ್ಟೆ ಕೂಸು ಬೀಳಾಕ ಚಾನ್ಸಸ್ ಇಲ್ದಂಗಾಗಿ ಆಪರೇಷನ್ ಆಗ್ಬಿಡ್ತು ಹೊಟ್ಟೆಗೆ. ಒಟ್ಟು ಗಂಡನ ಮನೆಯಲ್ಲಿ ಟಾರ್ಚರ್ ಕೊಟ್ಟರ ಅಂತೀರಿ? ಹಾಂ, ಗಂಡನ ಮೇಲೆ ಟಾರ್ಚರ್ ಕೊಟ್ರ. ಇಲ್ಲಿ ಬಂದು ಕೂಡ ಟಾರ್ಚರ್ ಮಾಡ್ಯಾನ. 2 ಸಲ ಬಡ್ದನ್ರಿ ಅವ್ನಿಗೆ. ನಮ್ಮ ಮುಂದೆಲ್ಲ ಬಡ್ದ ನೋಡಿ. ಡೈವರ್ಸ್ ಕೊಡಿಸಿದ್ವಿ ಏನೋ ಒಂದು ಮಾಡ್ಕೊಂಡು ಮನೆಗಿರಮ್ಮ ನನಗೆ ಒಂದು ಗಣಮಗಿದ್ದಂಗೆ ಅಂತ ಸಾಕ್ತಿದ್ರು ಅವರು. ಈ ಥರ ಪೂರ ಹಿಂಸೆ ಕೊಟ್ಟು ಆ ಹುಡುಗನ ತಾಯಿ ಏನ್ರಿ ಅದು ಮಾತಾಡ ಮತ್ತೆ ಒಂದು ಜೀವ ಹೋಗೈತೆ ಮಗನೇ ಅಂತ ತಂದು ಮಾತಾಡ್ತಾಳ ನಮ್ಮ ಅಣ್ಣಗ. ಎಲ್ಲ ನೀನೇ ಕೊಲ್ಲಿ ಅಂತ ಮಗ್ ಹೇಳ್ಬೇಕು. ಕುಡಿದು ಬಂದು 8 ತಿಂಗಳು ಬಸರಿದ್ದ ಹೆಣ್ಮಗಳು ಕುಡಿದು ಬಂದು ಹೊಟ್ಟೆ ಮೇಲೆ ಬಿದ್ಕೊಂಡ್ರೆ ಏನು ಕೂಸ್ಕತಿ ಆಗ್ತದೆ ಅಂಬೋದು ಅವ್ರ ತಾಯಿಗಾರವಲ್ಲ. ಒಂದು ಹೆಣ್ಣಿಲ್ಲ ಒಂದು ಹೆಣ್ಣಿಲ್ಲ. ನಾ ಎಮ್ಮನ್ ಹೊಟ್ಟೆಗಿಲ್ಲ. ನಾವೆಲ್ಲ ಟೇಷನ್ ಮಾತಾಡಿ ಸುಳ್ಮಗ ಡಾಣಿ ಮ್ಯಾಗ ಅಂತ ತಂದು ಹೇಳ್ತದಳ. ನಮ್ಮದು ನೋವು ಇರುತ್ತೆ. ನಾವೇನೋ ಮಾತಾಡ್ತಿದ್ವಿ ಅಂತ ಆಯಮ್ಮ ನುಂಗ್ಕೊಂಡಿರಲಿಲ್ಲ. ಆಯಮ್ಮ ಸರಿಸಮ ಕುಸ್ತಿ ಬರೋಕೆ ಹೋಗ್ತಾಳೆ ಅಲ್ಲಿ ಟೇಷನಲ್ಲಿ. ಲಾಸ್ಟ್ CPI ಸಾರೇ ಬೈದರು, ಏನಮ್ಮ ನೀನು ಈ ಥರ ಮಾತಾಡ್ತಾಳೆ ಕರ್ಕೊಂಡು ಜೀವ ಅಂತಂದರೆ ಅವ್ರಿಗೆ ಹೇಳ್ರಿ ನೀವು ಅಂತ ಅಷ್ಟು ಜನರಿಗೆಲ್ಲ ಬಾಯಿ ಬಿಡಕ್ಕೆ ಹೋಗ್ತಾಳ. ಮತ್ತು ಆ ಹುಡುಗಿ ನಮ್ಮ ಹುಡುಗಿ ಹೆಂಗೆ ಬಿಟ್ಟಿರ್ತಾರ. ಆ ಹುಡುಗಿ ನಮ್ಮ ಹುಡುಗಿ ಎಷ್ಟು ನೊಂದಿರ್ಬೋದು. ಅಷ್ಟು ಚಿಕ್ಕ ವಯಸ್ಸು ಹುಡುಗಿ ಎಷ್ಟು ನೊಂದ್ಕೊಂಡ್ಬಿಡತ್ತಂದ್ರೆ ನಾನು ಇಷ್ಟಪಟ್ಟು ಹೋಗಿನಿ ಈ ಥರ ಆಗೈತೆ. ಈ ಥರ ನಾವು ತಂದೆ ತಾಯಿ ಹೇಳಬಾರ್ದು. ಹೇಳಿದರೆ ಮತ್ತೆ ನೊಂದ್ಕೊಂತಾರ ಅಂತ ನಮ್ಮ ಮಗಳು ಭಾಳ ನೊಂದ್ಬಿಡತ್ತೆ. ಆತನ ಚಂದ್ರಳು ಚಲೋ ಏನ್ರಿ. ನಮ್ಮ ಹುಡುಗಿ ನೋಡಿದ್ರೆ ಬಂಗಾರ ಇದ್ದಂಗೆ ಐತೆ. ಆ ಬಂಗಾರದಂತ ಹುಡುಗಿ ಮಾಡ್ಕೊಂಬರು ಭಾಳ ಮಂದಿ ಇದ್ರೆ ಇವನು ಏನೋ ತಲೆ ತುಂಬಿ ಏನೋ ಆಸೆ ತೋರಿಸಿ ನಾನು ಗೌರ್ಮೆಂಟ್ ಎಂಪ್ಲಾಯ್ ಇದೀನಿ ಹಂಗೆ ಇದೀನಿ ಹಿಂಗೆ ಅಂತ ನಮ್ಮ ಹುಡುಗಿ ಏನೇನು ಹೇಳೇನೋ ಏನಿಲ್ಲ ನಮಗೆ ಗೊತ್ತಿಲ್ಲ. ಈ ಥರ ಎಲ್ಲ ಮೋಸ ಮಾಡಿ ಲಾಸ್ಟಿಗೆ ಕುಣೆಗಿಟ್ಟು ಬಂದಿವಲ್ಲ. ಕುಣೆಗಿಟ್ಟು ಬಂದರೂ ಕೂಡ ಅವ್ರಿಗೇನು ಸಮಾಧಾನ ಐತಿಲ್ಲ. ಏನೇನು ಮಾಡ್ಬೇಕು ಅನ್ಕೊಂಡ್ರೆ ಐತೆ ಲಾಸ್ಟಿಗೆ. ಸರ್ ಹೆಚ್ಚು ಕಮ್ಮಿ ನಾನೊಂದು 100 kg ಇದ್ದೀನಿ. ಸಣ್ಣ ಆಗಬೇಕು, 75 kg ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.